ಸೊ ನಿಮಗೆ 200 ಎಕರೆ ಜಮೀನು ಇದೆ ಅಂತ ಹೌದಾ? ಹಸ್ಬೆಂಡ್ 2 ಸಾಫ್ಟ್ವೇರ್ ಕಂಪನಿ ಇದೆ. ಸೊ ನಿಮ್ಮ ನೆಕ್ಸ್ಟ್ ಪ್ರಯಾಣ ಮತ್ತೆ ಸಿನಿಮಾ ಕಡೆ ಇದೆಯಾ? ಸಿನಿಮಾ ಜನಗಳ ಜೊತೆ ಬೆರೆಯೋದು ಸ್ವಲ್ಪ ಕಡಿಮೆ. 200 ಒಂದು 400 ಎಕರೆ ಆಯ್ತು ಈಗ. ಅದು ಕೋಇನ್ಸಿಡೆಂಟ್. ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡ್ಬಿಟ್ರು. ಯಜಮಾನ ಸಿನಿಮಾದ ಸಾಂಗ್ಗೆನೆ ಡ್ಯಾನ್ಸ್ ಮಾಡಿದ್ರು ಆನ್ ಸ್ಟೇಜ್ ಅಲ್ಲಿ. ನಮ್ಮ ಪ್ರತಿ ಕನಸು ಇಲ್ಲಿ ನನಸಾಗೋ ಒಳ್ಳೆ ಕಾಲವು ಮುಂದೆ ಇದೆ. ಸೊ ನಿಮ್ಮ ಬಗ್ಗೆ ನನಗೆ ವೈಯಕ್ತಿಕವಾಗಿ ಒಂದು ಹೆಮ್ಮೆ ಏನಿದೆ ಅಂದರೆ, ನಾನು ಬೇರೆ ಸಂದರ್ಶನಗಳನ್ನು ನೋಡಿದ್ದೀನಿ. ನನಗೆ ಮದುವೆ ಆಗೋ ಮನೆಯಲ್ಲಿ ಅಥವಾ ನಾನು ಯಾರ ಮನೆಗೆ ಹೋಗ್ತೀನಿ ಅದೊಂದು ತುಂಬ ಕುಟುಂಬವಾಗಿರಬೇಕು, ಮನೆ ತುಂಬ ಮಕ್ಕಳಿರಬೇಕು, ಮಕ್ಕಳಿಗೆ ಆಟ ಆಡಲಿಕ್ಕೆ ಒಂದು ಗಾರ್ಡನ್ ಮಾಡಿಸ್ಬೇಕು ನಾನು ಮನೆ ಕಟ್ಟಿದ ಸಮಯದಲ್ಲಿ ಅಂತ ನೀವು ಬೇರೆ ಬೇರೆ ಕಡೆ ಅಂದರೆ ಈ ಮಾತುಗಳು ನಿಮ್ಮ ವ್ಯಕ್ತಿತ್ವವನ್ನು ತೋರಿಸ್ತವೆ. ಈಗಿನ ಕಾಲದಲ್ಲಿ ಹೆಣ್ಣು ಕೇಳಕ್ಕೆ ಹೋಯ್ತಾರ ಅಂದ್ಕೊಳ್ಳಿ ಅಮ್ಮ, ಅಪ್ಪ ಅಮ್ಮ ಇರಂಗಿಲ್ಲ, ಹೋಲಿ ಅವ್ರಿದ್ರ ಪರವಾಗಿಲ್ಲ, ಅಕ್ಕ ತಂಗಿದಿರು ಮನೆಗೆ ಬರಂಗಿಲ್ಲ, ಇಷ್ಟೆಲ್ಲ ಕಂಡೀಷನ್ಸ್ ಹಾಕೋ ಕಾಲದಲ್ಲಿ ನಾವಿದ್ದೀವಿ. ಸೊ ನಿಮ್ಮ ಮದುವೆಯ ಕನಸುಗಳೇನಿತ್ತು? ನನ್ನ ಸಿನಿಮಾನಲ್ಲಿ ಇದ್ರೂ ಕೂಡ ನಾನು ನೋಡ್ತಾ ಇದ್ದಂಥ ಸಿನಿಮಾಗಳು ತುಂಬ ಬೇರೆ ಥರ. ನನಗೆ ತುಂಬ ಇನ್ಸ್ಪೈರ್ ಆಗಿರೋ ಸಿನಿಮಾಗಳು ಹಬ್ಬ, ಯಜಮಾನ, ಈ ಥರ ಸಿನಿಮಾಗಳೆಲ್ಲ ನೋಡಿದಾಗ ಇಷ್ಟು ಚೆನ್ನಾಗಿರುತ್ತೆ, ಕೂಡು ಕುಟುಂಬ ಇದ್ದರೆ ಇಂಥ ಮನೆಗೇ ನಾನು ಸೊಸೆ ಆಗೋಗ್ಬೇಕು, ಅಂದರೆ ಮೈದಂದಿರನ್ನ ಅಷ್ಟು ಚೆನ್ನಾಗಿ ನೋಡ್ಕೊಬೇಕು, ಆ ಥರ ನಾನೊಂದು ಅತ್ತಿಗೆ ಆಗಿದ್ರೆ ಮೈದರ್ನ ಚೆನ್ನಾಗಿ ನೋಡ್ಕೊಬೇಕು, ಅವ್ರಿಗೊಂದು ಒಳ್ಳೆ ಕಡೆ ಹುಡುಗಿ ನೋಡಿ ತಂದು ಮದುವೆ ಮಾಡಿ ಈ ಥರ ಸೆಲೆಬ್ರೇಷನ್ಸ್ ಎಲ್ಲ ಮಾಡಿ ನಂಗೆ ಆ ಥರ ಯಜಮಾನ ನಮ್ಮ ಮನೆಯಲ್ಲಿ ದಿನವೂ ಚೈತ್ರವೇ ಹಾಡು ಚಿಲಿಪಿಲಿ ಹಕ್ಕಿಗಳೇ ಅಂತ ಬ್ಯೂಟಿಫುಲ್. ಅಂದರೆ ನಾನು ಈ ಥರ ಕನ್ಸು ಕಂಡವಳು. ಗಾಡ್ಸ್ ಗ್ರೇಸ್ ನನಗೆ ಅಂಥದ್ದೇ ಮನೆ ಸಿಕ್ಕಿದೆ. ನನ್ನ ಮದುವೆ ಬೆಂಗಳೂರಲ್ಲಾಗಿದ್ದು, ನನ್ನ ಹಸ್ಬೆಂಡ್ ಕಡೆಯವರೆಲ್ಲ ಮ್ಯಾಂಗ್ಳೂರ್ನವರು. ಸೊ ಮಂಗಳೂರಲ್ಲಿ ಒಂದು ರಿಸೆಪ್ಷನ್ ಕೂಡ ಮಾಡಿದ್ವಿ. ಆಗ ನಮ್ಮ ಭಾವ ಯಜಮಾನ ಸಿನಿಮಾದ ಸಾಂಗ್ಗೆನೆ ಡ್ಯಾನ್ಸ್ ಮಾಡಿದ್ರು ಆನ್ ಸ್ಟೇಜಲ್ಲಿ. ನೋಡಿ ಎಂಥ ಕೋಇನ್ಸಿಡೆಂಟ್. ನಾನು ಕೇಳ್ಕೊಂಡಿರ್ಲಿಲ್ಲ, ಅವ್ರಿಗೆ ನನಗೆ ಗೊತ್ತೂ ಇರಲಿಲ್ಲ. ಅದೊಂದು ಸರ್ಪ್ರೈಸು. ಆ ಸಾಂಗ್ ಆಡಿ ಆ ಡ್ಯಾನ್ಸ್ ಮಾಡಿದ್ದು. ಆಮೇಲೆ ರಾಮಾಚಾರಿ ಸಿನಿಮಾದು ಸಾಂಗ್ ಯಾರಿವಳು ಸೂಜಿ ಮಲ್ಲಿಕೆ, ಆ ಸಾಂಗ್ ಎಲ್ಲ ಹೌದು ಅದೊಂದು. ಮತ್ತೆ ಯಜಮಾನ ಸಿನಿಮಾದ್ದು ಸಾಂಗ್, ಆ ವಿಡಿಯೋಸ್ ಎಲ್ಲ ನನ್ನ ಹತ್ರ ಇದೆ. ಅಂದರೆ ನಾವು ಮನಸ್ಸಲ್ಲಿ ಪಾಸಿಟಿವ್ ಆಗಿ ಏನು ಅನ್ಕೊಂಡಿರ್ತೀವಿ ಅದು ರಿಯಲ್ ನಿಜ ಆಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಸೊ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಬೆಸ್ಟ್ ಮಾಡಿ ಅಂತ ಪಾಸಿಟಿವ್ ಆಗಿ ಮಾಡಿ, ಪಾಸಿಟಿವ್ ಯೋಚನೆ ಮಾಡಿ, ಹಾಗೆ ಆಗುತ್ತೆ ಅಂತ ಅನ್ಕೊಳ್ಳಿ. ಅಂದಕ್ಕೂ ಆಗುವುದಾದರೆ ದೇವರೇ ಆಗುವೆ. ಹೌದು. ಓಕೆ. ಸೊ ನೀವು ಹಂಗೆ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರಿ ಎಂದೋ ಒಂದು ಆ ಥರ ಅನ್ಕೊಂಡಿದ್ದು ನಾನು. ಅಂಥದ್ದೇ ಮನೆ ಸಿಕ್ತು. ಆದರೆ ನಾನು ಶಿವನ ಭಕ್ತಳು. ನನ್ನ ಕಷ್ಟ ಏನೇ ಇದ್ರೂ ಕೂಡ ಶಿವನ್ ಮುಂದೆ ಕಣ್ಣೀರು ಹಾಕೊಂಡು ಹೇಳ್ಕೊಳ್ತಿದ್ದೆ. ಜನಗಳ ಹತ್ರ ಯಾವತ್ತೂ ಹೇಳ್ಕೊಳ್ತಿರ್ಲಿಲ್ಲ. ಬಟ್ ಆ ಶಿವನೇ ಆಶೀರ್ವಾದ ಮಾಡ್ದ ಅನ್ಸುತ್ತೆ. ನನಗೆ ಮದುವೆಗೆ ಓಕೆ ಕೊಟ್ಟಿದ್ದೇನೆ ಕಾಶಿಯಲ್ಲಿ. ಓಕೆ. ಅಲ್ಲೇನಾಯಿತು? ಏನಿಲ್ಲ, ಕಾಶಿಯಲ್ಲಿ ನನ್ನ ಹಸ್ಬೆಂಡು, ಅವರ ಬ್ರದರು, ಅವ್ರ ಫ್ರೆಂಡ್ಸ್ ಎಲ್ಲ, ಅಂದರೆ ಫ್ಯಾಮಿಲಿ ಎಲ್ಲ. ಹೇಗೆ ಪರಿಚಯ ನಿಮಗೆ ಮಂಗಳೂರು ಕಡೆಯವರು? ನನಗೆ ಪರ್ಸ್ನಲಿ ಮಂಗಳೂರು ಜನ ಇಷ್ಟ ಆ್ಯಂಡ್ ಭಾಷೆ, ತುಳು ಭಾಷೆ ಬಹಳ ಇಷ್ಟ. ಸೊ ಆವಾಗ ಒಂದು ಸಿನಿಮಾ ಅವಕಾಶ ಬಂದಿತ್ತು. ಸೊ ಹಾಗಾಗಿ ಕಲಿಬೇಕು ಅನ್ನೋಂಥ ಒಂದು ಆಸಕ್ತಿ ಬಂತು. ಕಲಿತೆ. ಬಟ್ ಆ ಸಿನಿಮಾ ನಿಂತೋಯ್ತು, ಆಗಲಿಲ್ಲ. ಅಲ್ಲಿಂದ ಶುರು ಆಗಿದ್ದು. ಮಂಗಳೂರ್ದು ನಾನು ಪುಟಾಣಿ ಫೋರ್ಸ್ A to Z ಹೇಳಿದ್ನಲ್ಲ, ಅದರಲ್ಲಿ ಒಬ್ಬರು ಮಂಗಳೂರಿನವರು ಆ್ಯಕ್ಟ್ ಮಾಡಿದರು, ಅಮೀನ್ ಅಂತ, ಗಂಗಾಧರ್ ಅಮೀನ್ ಅಂತ. ಸೊ ಅವರು ನಮ್ಮೂರಿಗೆ ಬಂದರೆ ಬನ್ನಿ ಮನೆಗೆ ಅಂತೆಲ್ಲ ಹೇಳೋರು. ಪ್ರತಿ ಸಲ ಮಂಗಳೂರಲ್ಲಿ ಶೂಟಿಂಗ್ ಆದಾಗ್ಲೂ ಮಲ್ಪೆಗೆ ಅವ್ರ ಮನೆಗೆ ಒಂದು ವಿಸಿಟ್ ಕೊಟ್ಟು ಬರ್ತಾ ಇದ್ದೆ. ಅವ್ರದ್ದು ರೂಫಲ್ಲಿ ಒಂದು ಚಿಕ್ಕದೊಂದು ಹಾಲ್ ಕೂಡ ಕಟ್ಸಿದ್ರು, ಒಂದು ಸಿಂಗಲ್ ಬೆಡ್ರೂಮ್ದು. ನೀವು ಬಂದಾಗ ಇಲ್ಲಿ ಇರ್ಲಿಕ್ಕೆ ಬೇಕಾಗ್ತದೆ ಮಾರ್ರೆ ಅಂತ. ಸೊ ಹೀಗಿದ್ದಾಗ ಬೆಂಗಳೂರಲ್ಲಿ ಯಾವುದೋ ಒಂದು ಪ್ರಾಜೆಕ್ಟ್ ವಿಚಾರವಾಗಿ ನಾನು ನನ್ನ ಹಸ್ಬೆಂಡ್ನ ಅವ್ರ ಬ್ರದರ್ನ ಮೀಟ್ ಮಾಡಿದ್ದು. ಹೀಗೆ ನಮ್ಮ ಪರಿಚಯ ಒಂದು ಸ್ನೇಹ ಆಯಿತು. ಸ್ನೇಹ ಆದಮೇಲೆ ಕಾಶಿಗೆ ಹೋಗ್ತಾ ಇದ್ದೀವಿ, ಬರ್ತೀರಾ ಅಂತ ಕೇಳಿದ್ರು. ಸರಿ, ನಾನೊಬ್ಬಳೇ ಇಲ್ಲ, ನಾನು ನನ್ನ ಪ್ಯಾರೆಂಟ್ಸ್ ಒಟ್ಟಿಗೆ ಕರ್ಕೊಂಡು ಬರ್ತೀನಿ, ಹೋಗೋಣ ಅಂತ. ಸೊ ಹೀಗೆ ಎಲ್ಲ ಫ್ಯಾಮಿಲಿ ಸಮೇತ ಹೋದಾಗ ದೇವ್ರ ಹತ್ರ ಆಶೀರ್ವಾದ ಕೇಳಕ್ಕೆ ನಾನು ಮತ್ತೆ ನನ್ನ ಹಸ್ಬೆಂಡ್ ಇಬ್ಬರು ಒಟ್ಟಿಗೆ ಹಿಂಗೆ ನಮಸ್ಕಾರ ಮಾಡಿದ್ವಿ. ಅದು ಕೋಇನ್ಸಿಡೆಂಟ್. ಬಟ್ ಅವಾಗ ಹಸ್ಬೆಂಡ್ ಅಲ್ಲ
ಓಕೆ, ಒಂದು ಫ್ರೆಂಡ್ ಫ್ರೆಂಡ್ ಸೊ ನೀವಿಬ್ರು ಅರ್ಚಕರ ಕಾಲಿಗೆ ಬಿದ್ರಿ? ಅರ್ಚಕರ ಕಾಲಿಗಲ್ಲ, ದೇವರ ಕಾಲಿಗೆ ಬೀಳಕ್ ಹೋದೆ. ದೇವರ ಕಾಲಿಗೆ, ಓಕೆ. ಇವರು ಅರ್ಚಕರು ಏನ್ ಮಾಡಿದ್ರು, ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡ್ಬಿಟ್ರು. ಓಕೆ ಓಕೆ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತುನು ಇಲ್ಲ, ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ. ಮದುವೆ ಆಗ್ಬಿಟ್ಟಿದೆ, ಚೆನ್ನಾಗಿ ಬದುಕಿಬ್ರು ಅಂತ. ಅಲ್ಲಿಂದ ಸರಿ ಏನೋ ಹೇಳಿದ್ದಾರೆ ಗೊತ್ತಿಲ್ಲ ಅನ್ಕೊಂಡು ಪಕ್ಕದಲ್ಲಿ ಕಾಲಭೈರವನ್ಗೆ ಹೋದ್ರೆ ಅವರು ಕೂಡ ನನ್ನ ಹಸ್ಬೆಂಡ್ನ ಬಗ್ಗಿಸ್ಬಿಟ್ಟು ಬೆನ್ನ ಮೇಲೆ ಆಶೀರ್ವಾದ ಮಾಡಿ ಸೇಮ್ ಹಾಗೆ ಕಳಿಸಿದ್ರು. ಸೊ ನಮ್ಗೆ ಅದು ದೇವರು ಕೊಟ್ಟಂತ ಸೂಚನೆ ಅಂತ ಅನ್ಸ್ತು. ಅಲ್ಲಿ ಅಪ್ಪ ಅಮ್ಮ ಇದ್ರು ಅಪ್ಪ ಅಮ್ಮ ಸಹ ಇದ್ರು. ಇಲ್ಲ, ಅವ್ರ ಹತ್ರ ಹೇಳಿದ ತಕ್ಷಣ ಫಸ್ಟ್ ನಾನು ನನ್ನ ಹಸ್ಬೆಂಡ್ ನಮ್ಮ ಅಮ್ಮನ ಮುಖ ಹಿಂಗ್ ನೋಡಿದ್ವಿ, ಇಲ್ಲಿ ಅಪ್ಪ ಅಮ್ಮ ಇಲ್ಲಿದ್ರು ಹಿಂಗ್ ನೋಡಿದ್ವಿ. ಅದಾದ್ಮೇಲೆ ನಾವಿಬ್ರು ಹಿಂಗ್ ಮುಖ ನೋಡ್ಕೊಂಡ್ವಿ. ಅವ್ರು ನಂಗೂ ಇದೇ ಡೌಟ್, ಅಂದ್ರೆ ಸಿನಿಮ್ಯಾಟಿಕ್ ವೇನಲ್ಲಿ ಇದೆಯೇನಮ್ಮ ಹಿಂಗೆ. ಅವ್ರಿಗೂ ಆಶ್ಚರ್ಯ, ಏನ್ ಹಿಂಗೆ ಹೇಳ್ಬಿಟ್ರು ಇವರು ಅಂತ. ನಮಗ್ ಗೊತ್ತಿಲ್ದಿರಂಗೆ ಏನಾದ್ರು ಇವರು ನಮ್ಮ ಅಪ್ಪ ಅಮ್ಮ ಇದ್ಯಾದಪ್ಪ ಇಲ್ಲಿ ಕರ್ಕೊಂಬಂದು ಹಿಂಗ್ ಮಾಡ್ಬಿಟ್ಟ. ಆದ್ರೆ ತುಂಬಾ ಜನ ಹೇಳ್ತಾ ಇದ್ರು ಮದುವೆ ಆಗದೆ ನೀನ್ ಎಂತ ಕಾಶಿಗೆ ಹೋಗೋದು ಅಂತ. ಬಟ್ ಗೊತ್ತಿಲ್ಲ, ಕಾಶಿಯಲ್ಲಿ ನನ್ಗೆ ಮದುವೆ ಒಂದು ಭಾಗ್ಯ ನೋಡಿ, ಗ್ರೀನ್ ಸಿಗ್ನಲ್. ಸೊ ಅಲ್ಲಿಂದ ಮಾತುಕತೆ ರಿಯಲಿ ಆಗಿ ಅಥವಾ ಸೀರಿಯಸ್ ಆಗಿ ಶುರು ಆಯ್ತು. ಅದಾದ್ಮೇಲೆ ಬೆಂಗಳೂರಿಗೆ ಬಂದ್ಮೇಲೆ ಒಂದ್ 5 ಡೇ ಮಾತಾಡಿದ್ದು, ಹೆಣ್ಣು ನೋಡಕ್ ಬಂದ್ರು, ಹೆಣ್ಣು ನೋಡಿದ ಶಾಸ್ತ್ರ ಆಯ್ತು, ಒಂದು ಎಂಗೇಜ್ಮೆಂಟ್ ಆಯ್ತು, ಒಂದು ಮದ್ವೆ ಆಯ್ತು. ಸೊ ಬ್ಯೂಟಿಫುಲ್. ಬಟ್ ಅವರು ನಿಮ್ಮ ಕ್ಷೇತ್ರದವರೇ ಆಗಿದ್ದಾರೆ? ಅವರು ನನ್ನ ಹಸ್ಬೆಂಡು ಬಿಹೇವಿಯರಲ್ ಸೈಕ್ಯಾಟ್ರಿಸ್ಟ್ ಅಂಡ್ WHO ಗೆಲ್ಲ ವರ್ಕ್ ಮಾಡಿದ್ದಾರೆ. ಮದುವೆಗೂ ಮುಂಚೆ ಬಹಳಷ್ಟು ವರ್ಷ ಅವ್ರು ಫಾರಿನ್ ಅಲ್ಲಿ ಕೆಲಸ ಮಾಡಿದ್ರು. ಅದಾದ್ಮೇಲೆ ಇಲ್ಲಿ KHPT ನಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ರು. ಅದರ ಜೊತೆಗೆ ಅವ್ರಿಗೆ ಒಂದು ಮ್ಯಾಂಗ್ಳೂರಿಯನ್ಸ್ ನೀವು ನೋಡಿದ್ದೀರಾ, ಹೆಚ್ಚಾಗಿ ಅವರು ಕಲೆಯ ಆಸಕ್ತಿ ಹೆಚ್ಚು. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಆಗ ಒಂದು ತುಳು ಸಿನಿಮಾನು ಮಾಡಿದ್ರು. ಕನ್ನಡ ಸಿನಿಮಾಕ್ಕೆ ಒಂದು ನಾಯಕ ನಟಿ ಬೇಕು ಅಂತ ನಾವು ಮೀಟ್ ಮಾಡಿದ್ದು ನನ್ನ. ಸೊ ಅವ್ರಿಗೆ ಕಲೆಯಲ್ಲಿ ಕೂಡ ಆಸಕ್ತಿ, ಅವರು ಒಳ್ಳೆ ಸಾಂಗ್ಸ್ ಬರೀತಾರೆ, ಮ್ಯೂಸಿಕ್ ಮಾಡ್ತಾರೆ. ಮ್ಯೂಸಿಕ್ ಮಾಡ್ತಾರೆ, ಮ್ಯೂಸಿಕ್ ಕಂಪೋಸ್ ಮಾಡ್ತಾರೆ, ತುಂಬಾ ಒಳ್ಳೆ ಅವ್ರಿಗೆ. ಬಟ್ ನಾನು ಅವ್ರನ್ನ ಗಮನಿಸ್ತಾ ಇದೆ, ಸ್ಪಿರಿಚುಯಲಿ ಕೂಡ ಅವರು ಬಹಳ. ಅಂಡ್ ಅವರು ಅಲ್ಲೇನೋ ನೀವು ಅಲ್ಲಿ ಭೀಮ್ ಅಮಾವಾಸ್ಯೆ ಪಾದ ತೊಳೆದಿನ ಅಲ್ಲಿ ಹಣ ಮಡಗಿರ್ತೀರಿ, ಅಲ್ಲಿ ಬರ್ತಾರೆ ಒಬ್ರು ಇಂಟರ್ವ್ಯೂ ಹಂಗೆ ಕರ್ಕೊಂಬಂದು, ಹಣ ಇಲ್ಲಿ ಇದೆ, ಇದಕ್ಕಿಂತ ಜಾಸ್ತಿ ಇತ್ತ, ಯಾರೋ ತಕ್ಕೊಂಬಿಟ್ಟಾರೆ, ನಿಮ್ಮ ಹೆಂಡತಿನ ತಕ್ಕೊಂಬಿಟ್ಟಿರ್ಬೇಕು ಅಂತ ಅವ್ರು ಹೇಳ್ತಾರೆ ಇಂಟರ್ವ್ಯೂ ಮಾಡೋ ಸಂದರ್ಶಕ್ಕೆ. ನನ್ನ ಹೆಂಡತಿನೇ ನನಗೆ ದೊಡ್ಡ ವರ ಅಥವಾ ದುಡ್ಡು ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಸತ್ಯ. ಜೊತೆಗೆ ಅವರು ಸಿಂಪಲ್ ಆಗಿ ಒಂದು ಪಂಚೆ ಉಟ್ಕೊಂಡು ಓಡಾಡ್ತಿರ್ತಾರೆ. ನೀವು ಇಷ್ಟು ದೊಡ್ಡ ಕಾರಲ್ಲಿ ಓಡಾಡ್ತೀರಿ, ಹಿಂಗಿದ್ದೀರಿಪ್ಪ ಸಿಂಪಲ್ ಆಗಿ ಅಂದಾಗ, ಅಂದರೆ ಅವರು ನಿಮ್ಮ ಕುರಿತು ಎಷ್ಟು ಖುಷಿಯಿಂದ ಇದ್ದಾರೆ, ತೃಪ್ತಿಯಿಂದ ಇದ್ದಾರೆ. ನೀವು ಸಿಕ್ಕಿದ್ದು ನನಗೊಂದು ಭಾಗ್ಯ ಅನ್ನೋ ಅರ್ಥದಲ್ಲಿ ಅವರಿದ್ದಾರೆ. ಇಲ್ಲ, ಅವ್ರಿಗೆ ಆ ಫೀಲಿಂಗ್ ಇದೆ. ನನಗೆ ಅವ್ರು ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಇಂಥ ಒಂದು ಸಪೋರ್ಟಿವ್ ಹಸ್ಬೆಂಡ್ ಸಿಗ್ಬೇಕು ಅಂತಂದ್ರೂ ಕೂಡ ತುಂಬಾ ಜನ್ಮದ ಪುಣ್ಯ ಮಾಡಿರ್ಬೇಕು. ನನ್ನ ತಂದೆ ತಾಯಿ ಪುಣ್ಯ ಮಾಡಿದ್ದಾರೆ ಅಂತ ಅನ್ಸುತ್ತೆ ನಂಗೆ, ಇಂಥ ಒಳ್ಳೆ ಗಂಡ ಸಿಕ್ಕಿದ್ದಾರೆ. ಸೊ ನಿಮಗೆ 200 ಎಕರೆ ಜಮೀನು ಇದಂತ? ಹೌದಾ? ಯಾಕೆ ಬಂತದು? ನನಗೆ ಅಗ್ರಿಕಲ್ಚರ್ ಮಾಡಕ್ಕೆ ತುಂಬಾ ಇಷ್ಟ. ಸೊ ನನ್ನ ಹಸ್ಬೆಂಡ್ಗೆ ಗೋಶಾಲೆ ಮಾಡಬೇಕು ಅಂತ ತುಂಬಾ ಇಷ್ಟ. ಬ್ಯೂಟಿಫುಲ್. ಸೊ ಹಾಗಾಗಿ ಅದು 200ರಿಂದ ಒಂದು 400 ಎಕರೆ ಆಯ್ತು. ಈಗ 400 ಎಕರೆನಲ್ಲಿ ಒಂದು ಬಿಸ್ನೆಸ್ ಮಾಡಿಕೊಂಡು ಅಲ್ಲೇ ಒಂದಷ್ಟು ಫಾರ್ಮಿಂಗ್ ಮಾಡ್ಕೊಬೇಕು, ಅದ್ರ ಜೊತೆಗೆ ಗೋಶಾಲೆ ಮಾಡ್ಕೊಂಡು ಅಲ್ಲಿರ್ಬೇಕು ಅನ್ನೋಂಥ ಒಂದು ಆಸೆ ನನಗೆ. ಈಗಲೂ ಆಸೆ ನಮ್ಮ ಮನೇಲಿ ಒಂದು ಪುಟ್ಟ ಗೋನ ಸಾಕೋಬೇಕು ಅಂತ. ಬಟ್ ಅದು ಈಗ ಇಲ್ಲಿನ ಮನೆಯಲ್ಲಿ ಆಗಲ್ಲ, ಅದಕ್ಕೆ ಸ್ವಂತ ಮನೆನೇ ಆಗ್ಬೇಕು. ಅದಕ್ಕೋಸ್ಕರ ಒಂದು ಗೋಶಾಲೆ ಮಾಡೋಣ, ಅದರಿಂದ ಬರುವಂತ ಹಾಲು ಅದು ಏನೇ ಇರ್ಲಿ ಅಲ್ಲಿನ ಜನಗಳಿಗೆ ದಾನ ಮಾಡ್ಬೇಕು. ಅದು ಬಟ್ ಆಕ್ಚುಲಿ ಅವರ ಕೆಲಸ ಅಂದ್ರೆ ಬಿಸ್ನೆಸ್ ಇದೆಯಾ? ಹೌದು, ನಮ್ದು ಸಾಫ್ಟ್ವೇರ್ ಕಂಪನಿ ಇದೆ. ನಮ್ದು ಅಂದ್ರೆ ನನ್ನ ಹಸ್ಬೆಂಡ್ 2 ಸಾಫ್ಟ್ವೇರ್ ಕಂಪನಿ ಇದೆ, ಒಂದು ಮುಲ್ಕಿಯಲ್ಲಿ, ಒಂದು ಬೆಂಗಳೂರಲ್ಲಿ. ಸದ್ಯ ಅದು ಒಂದು ನಡೀತಾ ಇದೆ. ಮತ್ತೆ ನಾವೇನು ಜಾಗ ತಗೊಂಡಿದ್ದೀವಿ ಅಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಕಾರ್ಖಾನೆ ಮಾಡಬೇಕು. ಅದರ ಒಟ್ಟೊಟ್ಟಿಗೆನೆ ಒಂದಷ್ಟು ಲ್ಯಾಂಡಲ್ಲಿ ಅಗ್ರಿಕಲ್ಚರ್ ಮಾಡಬೇಕು, ಕೃಷಿ ಮಾಡಬೇಕು, ಮತ್ತೆ ಗೋಶಾಲೆ ಮಾಡಬೇಕು ಅನ್ನೋದಿದೆ. ಹೌದು, ಸತ್ಯ ಇದೆ. ಈಗ ನೀವು ಹೇಳಿದ್ರಿ ಒಂದು ತುಂಬು ಕುಟುಂಬಕ್ಕೆ ಸೊಸೆಯಾಗಿ ಹೋಗಬೇಕು ಅನ್ನೋ ಇಚ್ಛೆ ಅವಶ್ಯವಾಗಿ ಶ್ರೇಷ್ಠವಾದದ್ದು. ಬಟ್ ಇವತ್ತಿನ ಹೆಣ್ಮಕ್ಳು ಅವ್ರವ್ರದ್ದು ಏನೋ ಕಾರಣ ಇರ್ಬೋದು, ಬಟ್ ಆದರೂ ಆ ತುಂಬು ಕುಟುಂಬ ಅಲ್ಲ, ಇವನ್ ಅಕ್ಕ ತಂಗಿದಿರು ಬರಂಗಿಲ್ಲ ಅನ್ನೋ ಅವ್ರಿಗೆ ಏನು ಹೇಳ್ತೀರಿ? ಅಥವಾ ಅದು ಯಾಕೆ ಬರ್ತಾ ಇರ್ಬೋದು? ಹೆಣ್ಮಗಳಾಗಿ ನಿಮ್ಗೆ ಅದು ತುಂಬಾ ಅರಿವಿರುತ್ತೆ. ಸೊ ಹೌದು, ಈಗ ನೋಡಿ, ನಾವು ಮಂಗಳೂರಲ್ಲಿ ಇದ್ರೆ ಎಲ್ಲ ಜಾಯಿಂಟ್ ಫ್ಯಾಮಿಲಿ. ನಾವೀಗ ಕೆಲಸದ ಇದರಿಂದ ನಾವು ಬೆಂಗಳೂರಲ್ಲಿ ಇರೋದು. ನಾನು, ನನ್ನ ಹಸ್ಬೆಂಡು, ನನ್ನ ಮಗು. ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾರೆ, ಮಗುನ್ ನೋಡ್ಕೊಂಡು ನಾನು ಮನೇಲಿ ಇರ್ತೀನಿ. ಆದ್ರೆ ಮಗುಗೆ ತಾಯಿಗಿಂತ
ಅದು ತಾತ ಅಜ್ಜಿದಿರ ಜೊತೆ ಆಟ ಆಡೋದಕ್ಕೆ ಇಷ್ಟಪಡುತ್ತೆ. ಮಕ್ಕಳ ಥರ ಇರೋರ ಹತ್ರ ಆಟ ಆಡಲಿಕ್ಕೆ ಇಷ್ಟಪಡುತ್ತೆ. ಸೊ ಇಂಥ ಸಂದರ್ಭಗಳಲ್ಲಿ ನಾವು ಮನೇಲಿ ಯಾರಾದರೂ ಇರಬೇಕಪ್ಪ, ನಮ್ಗೇನಾದರೂ ಈಗ ನೋಡಿ ಇಷ್ಟು ಕೆಲಸ ಮಾಡ್ಕೊಂಡು ನಾವು ಸುಸ್ತಾಗಿರ್ತೀವಿ, ಆದರೆ ನಂಗೆ ತಿಂದ ಉಂಡ ಅಂತ ಕೇಳೋಕ್ಕೂ ಮನೇಲಿ ಬೇರೆ ಯಾರೂ ಇರಲ್ಲ ಗಂಡ ಬಿಟ್ಟರೆ. ಅದೇ ಅತ್ತೆ ಮಾವ ಇದ್ದರೆ ತಿಂದ ಉಂಡ, ಏನಾದರೂ ಸುಸ್ತಾಗ್ತಾ ಇದೆಯಾ ನೀನು ಹೋಗಿ ಮಲ್ಕೊ ಒಂದು ಸ್ವಲ್ಪ, ನನ್ನ ಮಗುನ ನೋಡ್ಕೊಳ್ತೀನಿ, ಈ ಥರ ಎಲ್ಲ ಸಪೋರ್ಟಿವ್ ಆಗಿ ನಿಲ್ತಾರೆ. ಆದರೆ ಫ್ಯಾಮಿಲಿ ಬಾಂಡಿಂಗ್ ಇಟ್ಕೊಂಡ್ರೆ ಮಾತ್ರ ಇದೆಯಲ್ಲ ಅದ್ಭುತ. ಒಂದು ದಿವಸನೂ ನೀವು ಮಿಸ್ ಮಾಡ್ಕೊಳ್ಳಲ್ಲ ಫ್ಯಾಮಿಲಿನ. ನಾವು ಈಗ ವರ್ಕ್ ರಿಲೇಟೆಡ್ ಇಲ್ಲಿ ಬಂದಾಗ್ಲಿಂದ ನಾನು ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಈಗ ಅಫ್ಕೋರ್ಸ್ ನನ್ನ ಅಪ್ಪ ಅಮ್ಮನ ಮಿಸ್ ಮಾಡ್ಕೊಳ್ತೀನಿ, ನನ್ನ ಅಣ್ಣ ತಮ್ಮನ್ನ ಕೂಡ ಮಿಸ್ ಮಾಡ್ಕೊಳ್ತೀವಿ. ಮೊದಲಾದ್ರೆ ನಾವು ಕುತ್ಕೊಂಡು ಏನೋ ಹರಟೆ ಹೊಡ್ಕೊಳ್ಳೋದು, ಮಾತಾಡೋದು, ಟೈಮ್ ಸಿಕ್ಕರೆ ಹೊರಗಡೆ ಓಡಾಡೋದು ಎಲ್ಲ ಮಾಡ್ತಾ ಇದ್ವಿ. ಈಗ ಹೆಂಗಾಗ್ಬಿಟ್ಟಿದೆ, ಅದೆಲ್ಲ ಒಂದು ಕನಸಾಗಿದೆ. ಅದೇನ್ ನಡೆದಿತ್ತಲ್ಲ ಅದು ನಾನು ಕನ್ಸು ಕಾಣ್ತಾ ಇರ್ಬೇಕು ಅಷ್ಟೇ. ಈಗ ರಿಯಾಲಿಟಿ ನಾವಿಬ್ಬರೇ ಮಗು ಒಟ್ಟಿಗೆ. ಬಟ್ ಫ್ಯಾಮಿಲಿ ಬಾಂಡಿಂಗ್ ಎಷ್ಟು ಇಟ್ಕೊಂಡಿರ್ತೀವಲ್ಲ ಅಷ್ಟು ತುಂಬಾ ಒಳ್ಳೇದು. ಗ್ರೇಟ್. ಇವನ್ ನೀವು ಬಿಫೋರ್ ಹೇಳ್ತಾ ಇದ್ರಿ ನಮ್ಮ ಅಣ್ಣ ತಮ್ಮ ಅಪ್ಪ ಅಮ್ಮ ಅವರು ಬದುಕನ್ನು ಸೆಟ್ಲ್ ಮಾಡಬೇಕು ಅಂತ ನನಗೆ ಆಸೆ ಇತ್ತು. ಅವ್ರ ಬ್ಯಾಂಕಲ್ಲಿ ಒಂಚೂರು ಅಮೌಂಟ್ ಇಟ್ಬಿಟ್ಟು ಅವ್ರು ನೆಮ್ಮದಿಯಾಗಿ ಇದ್ಬಿಡ್ಬೇಕು. ಹೌದು, ಇದು ಹೆಂಗೆ ಇದು? ಇಲ್ಲ, ನನಗೆ ನನ್ನ ಮದುವೆ ಡಿಲೇ ಮಾಡಿದ ಉದ್ದೇಶನೂ ಅಷ್ಟೇ. ಎಲ್ಲರೂ ಮದುವೆ ಮಾಡ್ಕೊಂಡು ಹೋಗ್ಬಿಟ್ರೆ ತಂದೆ ತಾಯಿನ ನೋಡ್ಕೊಳ್ಳೋರು ಯಾರು? ಅಣ್ಣ ತಮ್ಮ ಕೆಲ್ಸಕ್ಕೆ ಹೋಗ್ತಾರೆ, ಬಟ್ ಅಮ್ಮ ಸ್ವಲ್ಪ ಬೆಡ್ ರಿಡನ್ ಆಗಿದ್ರು, ತಮ್ಮ ಸ್ವಲ್ಪ ಬೆಡ್ ರಿಡನ್ ಆಗಿದ್ದಾಗ ಬಟ್ ಇವರನ್ನ ನೋಡ್ಕೊಳ್ಳೋರು ಯಾರು ಆರೋಗ್ಯದ ಸಮಸ್ಯೆ ಇದ್ದಾಗ? ಸೊ ಹಾಗಾಗಿ ಹೆಣ್ಮಕ್ಳಾಗಿ ನಮ್ಮ ಕರ್ತವ್ಯ, ಬರೋರು ಹೇಗಿರ್ತಾರೋ ಏನೋ ಗೊತ್ತಿಲ್ಲ, ನೋಡ್ಕೊಳ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ, ನೋಡ್ಕೊಳ್ಳಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಆದರೆ ಬಂದವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ನಮ್ಮ ಕರ್ತವ್ಯ ಏನಿದೆ ಅದನ್ನು ಮಾಡಬೇಕು. ನಾನು ನನ್ನ ತಂದೆ ತಾಯಿಗೆ ಒಂದು ಒಳ್ಳೆ ಮಟ್ಟದಲ್ಲಿ ಫಿನಾನ್ಷಿಯಲಿ ಒಂದು ಇದು ಸಪೋರ್ಟ್ ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ಅವ್ರ ಜೊತೆನೇ ಇದ್ಬಿಡ್ಬೇಕು ಅಂತ ಅಂದ್ಕೊಂಡೆ. ನನ್ನ ಮದುವೆ ಸುಮಾರು ವರ್ಷ ಆಗಿರಲಿಲ್ಲ. ಓಕೆ, ಮನೆ ಪರಿಸ್ಥಿತಿ ಸ್ವಲ್ಪ ಹಂಗಿತ್ತು. ಹಾಂ, ಆಮೇಲೆ ಅವ್ರಿಗೂ ಒಂದು ಆಸೆ ಇರುತ್ತಲ್ವ. ಸೊ ನಾನು ಒಮ್ಮೆ ನಮ್ಮಪ್ಪ ಹೊರಗಡೆ ಹೋಗಿದ್ರು, ನಾನು ಸರಿ ನಿದ್ದೆ ಮಾಡಿದವಳ ಥರ ನಾಟಕ ಮಾಡ್ತಾ ಇದ್ದೆ ಕಣ್ಣು ಮುಚ್ಕೊಂಡು. ನಮ್ಮಪ್ಪ ಏನೋ ಒಂದು ಮಾತು ನಮ್ಮ ಅಮ್ಮನ ಜೊತೆ, ಇವಳು ಎಷ್ಟು ಮದುವೆ ಆಗು ಅಂದರು, ಆಗ್ತಾ ಇಲ್ಲ, ಜನಗಳೆಲ್ಲ ಬೇರೆ ಥರ ಮಾತಾಡ್ತಾರೆ ಅಂತ ಕಣ್ಣಲ್ಲಿ ನೀರು ಹಾಕೊಂಬಿಟ್ರು. ನಂಗೆ ಅದು ಮನ್ಸಿಗೆ ತುಂಬ ತಟ್ಟಿತು. ಸೊ ಬೇಡ, ನಾನು ಇಷ್ಟೆಲ್ಲ ಮಾಡ್ತಾ ಇರೋದು ಅವ್ರು ಚೆನ್ನಾಗಿರ್ಬೇಕು ಅಂತ, ಅವ್ರ ಕಣ್ಣಲ್ಲಿ ನಾನು ನೀರು ಹಾಕ್ಸೋ ಥರ ಕೆಲಸ ಮಾಡ್ತಾ ಇದ್ದೀನಲ್ಲ, ಬೇಡ ಅಂತ ನಾನು ಆಗ ಮದುವೆಗೆ ನಾನು ಒಪ್ಕೊಂಡಿದ್ದು. ಬಟ್ ಟಚ್ವುಡ್ ನಾನು ಯಾವ ಥರ ಸಪೋರ್ಟಿಂಗ್ ಆಗಿ ನೋಡ್ಕೊಬೇಕು ಮನೆಯ ತಂದೆ ತಾಯಿ ಅಣ್ಣ ತಮ್ಮ ಅಂತ ಅಂದ್ಕೊಂಡು ಅದೇ ಥರ ಗಂಡ ಸಿಕ್ಕಿದ್ದಾರೆ. ಈವನ್ ಹೀ ಈಸ್ ವೆರಿ ಸಪೋರ್ಟಿವ್. ನನ್ನ ತಂದೆ ತಾಯಿನ ಅವ್ರ ತಂದೆ ತಾಯಿ ಥರ ಫೀಲ್ ಮಾಡ್ತಾರೆ. ಇದು ಒಂದು ಹೆಣ್ಮಗಳಿಗೆ ಭಾಗ್ಯ. ಹೌದು, ಸಿಕ್ಕಿರುವ ಗಂಡ ಹೆಂಡತಿಯ ಅಪ್ಪ ಅಮ್ಮನನ್ನ ಅವ್ರ ಕಷ್ಟ ಸುಖನು ಒಂಚೂರು ನೋಡ್ಕೊಳ್ಳೋಣ ಅಂತ. ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಾರೆ, ನಮಗೂ ಯಾರಿದ್ದಾರೆ, ನೀವು ಬಂದು ಇಲ್ಲೇ ಇರಿ ಅಂತ ಹೇಳ್ತಾರೆ. ತಂದೆ ತಾಯಿ, ನನ್ನ ತಂದೆ ತಾಯಿನ. ಸೊ ಅಂಥ ಸಪೋರ್ಟಿವ್ ಗಂಡ, ಅಂದ ಒಳ್ಳೆ ಫ್ಯಾಮಿಲಿ ನಮ್ಮದು. ಸೊ ಹಾಗಾಗಿ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಹೋಲ್ ಯೂನಿವರ್ಸ್ಗೆ, ಇದೆಲ್ಲ ದೇವರಿಗೂ ಬಹಳಷ್ಟು ಥ್ಯಾಂಕ್ಫುಲ್ ಆಗಿರ್ತೀನಿ ನಾನು. ಸೊ ಇವತ್ತಿಗೆ ಜೀವನ ಖುಷಿ ಇದೆ. ಹೌದು, ಮಗುವಿಗೊಂದೊಳ್ಳೆ ಜೀವನ ಕೊಡಬೇಕು, ಶಿಕ್ಷಣ ಕೊಡಬೇಕು, ಸಂಸ್ಕಾರ ಕೊಡಬೇಕು. ಇದ್ದಾರೆ, ಅವ್ರ ಪಪ್ಪ ಎಲ್ಲ ಹೇಳ್ಕೊಡ್ತಾರೆ. ಸೊ ನಿಮ್ಮ ನೆಕ್ಸ್ಟ್ ಪ್ರಯಾಣ ಮತ್ತೆ ಸಿನಿಮಾ ಕಡೆ ಇದೆಯಾ? ಸಿನಿಮಾ ಮಾಡಬೇಕು. ಕಿರುತೆರೆಯಲ್ಲಿ ಎಲ್ಲಾದರೂ ಹೋದ್ರೆ ಅವಕಾಶಕ್ಕೆ ಹೋಗ್ತೀರಾ? ಕಿರುತೆರೆಯಿಂದ ಬಂದ್ರೂ ಹೋಗ್ತೀನಿ, ಬೆಳ್ಳಿ ತೆರೆ ಮೇಲೆ ಕೂಡ ನಾನು ಮಾಡ್ತೀನಿ. ಒಂದೊಳ್ಳೆ ಕತೆ ಮೂಲಕ ಬರೋಣ ಅಂತ ಈ ವರ್ಷ ಒಂದಷ್ಟು ಕತೆಗಳನ್ನ ಕೇಳ್ತಾ ಇದ್ದೀನಿ. ಈ ವರ್ಷ ಮಾಡೋಣ ಸಿನಿಮಾ ಅಂತ. ಬ್ಯೂಟಿಫುಲ್. ಸೊ ಈಗ ನಿಮ್ಮ ಅಣ್ಣ ತಮ್ಮ ಇವರೆಲ್ಲ ಏನು ಮಾಡ್ಕೊಂಡಿದ್ದಾರೆ? ಅವ್ರವ್ರ ಬಿಸ್ನೆಸ್ ಮಾಡಿಕೊಂಡು ಬೆಂಗಳೂರಲ್ಲಿ ಮದುವೆ ಆಗಿದೆ. ಇಬ್ರಿಗೂ ಮದುವೆ ಆಗಿದೆ. ಸೊ ಅಮ್ಮ ಆರೋಗ್ಯವಾಗಿದ್ದಾರೆ ಈಗ. ಅಪ್ಪ ಇಲ್ಲೇ ಓಡಾಡ್ತಿದ್ದಾರೆ. ಹೌದು, ಅಪ್ಪ ಇವಾಗ ಇಂಟರ್ವ್ಯೂ ಇದೆ, ನಿಮ್ಮ ಮಗನ ನೋಡ್ಕೊಳಕ್ ಬಂದಿದ್ದಾರೆ. ಸಂದರ್ಶನ ಇದೆ. ಇವ್ರ ಮಗ ಬಹಳ ಆಂಜನೇಯ ಲಂಕೆ ಹಾರ್ದಂಗೆ ಹಾರ್ತಾ, ಅದು ಏನು ಸಮುದ್ರ ಹಾರ್ದಂಗೆ ಲಂಕೆಗೆ ಹಾರ್ದಂಗೆ ಹಾರ್ತಿದ್ದಾರೆ. ಪಾಪ ಅವ್ರ ಮಗನ್ ನೋಡ್ಕೊಳ್ಳೋಕೆ ನಿಮ್ಮ ತಂದೆಯವ್ರು ಈಗ ಕರೆಸ್ಕೊಂಡೆ ನಾನು. ಸೊ ನಮ್ಮ ಈ ಸಂದರ್ಶನ ಇಷ್ಟು ಸುಗಮವಾಗಿ ಹೋಗ್ಲಿಕ್ಕೆ ಅವ್ರ ತಂದೆ ಕಾರಣ, ನೀವಲ್ಲ. ಇಟ್ಸ್ ಗ್ರೇಟ್. ಫೈನಲಿ ಚಿತ್ರರಂಗ ಅಥವಾ ತಂದೆ ತಾಯಿ ಏನೋ ದೇವ್ರು ಒಂದ್ ಸ್ವಲ್ಪ ಅಲ್ಲಿ ಕಣ್ಣೀರು ಹಾಕ್ಸಿದ್ರು ಕೂಡ ನಿಮಗೆ ಇವತ್ತು ಒಳ್ಳೆ ಕಡೆ ತಂದು ಬಿಟ್ಟಿದ್ದಾನೆ. ಸೊ ಹೋಪ್ ಬಗ್ಗೆ, ಭರವಸೆ ಇಟ್ಕೊಳ್ಳೋದ್ರ ಬಗ್ಗೆ ನಿಮ್ದೊಂದು ಎರಡು ಮಾತು. ಯಾಕಂದ್ರೆ ನೀವು ಓವರ್ ದಿ ಇಯರ್ಸ್ ಬೇಡಪ್ಪ ಈ ಸಾಕು ಅನ್ನೋ ಸ್ಥಿತಿನೂ ನೋಡಿ ಬಂದಿರ್ತೀರಿ. ಹೌದು. ಸೊ ಭರವಸೆ ಬಿಟ್ಟಿಲ್ಲ, ಶ್ರಮ ಬಿಟ್ಟಿಲ್ಲ, ಏನೋ ನಾಳೆ ಒಳ್ಳೇದಾಗುತ್ತೆ ಅನ್ನೋ ಮ್ಯಾನಿಫೆಸ್ಟೇಷನ್ ಬಿಟ್ಟಿಲ್ಲ. ಅದ್ರ ಬಗ್ಗೆ ನಾವು
ಇಲ್ಲಿ ಕುತ್ಕೊಂಡು ನಾವು ಏನು ನದಿ ದಾಟಬೇಕು ಅಂತ ಅನ್ಕೊಂಡ್ರೆ ಆಗೋದಿಲ್ಲ. ನದಿ ದಾಟ್ತೀನಿ ಅಂತ ಒಂದು ಛಲ ಹಂಬಲ ನಮ್ಮಲ್ಲಿ ಇರಬೇಕು, ನೀರಲ್ಲಿ ಇಳಿಬೇಕು, ಏನಾದರೂ ಆಗಲಿ ಹೋಗ್ಬೇಕು, ಕೊನೆಗೆ ದಾಟೋದು. ಅಯ್ಯೋ ನೀರು ಹರಿತಾ ಇದೆ, ಅಯ್ಯೋ ಇದು ನೀರು ತಣ್ಣಗಿದೆ, ನಾನು ಮುಳುಗ್ಬಿಟ್ರೆ ಅದು ಯಾವತ್ತೂ ಮಾಡಬಾರ್ದು. ಧೈರ್ಯವಾಗಿ ಮುನ್ನುಗ್ತಾ ಹೋಗ್ಬೇಕು, ನಾನು ರೀಚ್ ಆಗೇ ಆಗ್ತೀನಿ ಅನ್ನೋಂಥ ಒಂದು ಛಲ ಇಟ್ಕೊಬೇಕು. ಬಟ್ ಈ ಮಧ್ಯೆ ನಿಮ್ಮನ್ನು ಕೆಡಿಸುವ ಆ ಕಡೆ ಈ ಕಡೆ ವಿಚಾರಗಳು ಬರ್ತವೆ, ಅದರ ಕಡೆ ಗಮನ ಕೊಡಬಾರ್ದು. ತುಂಬಾ ಜನ ಬರ್ತಾರೆ ಮನೆ ಒಂದು 3 ಬಾಗಿಲು ಮಾಡ್ಲಿಕ್ಕೆ, ಅಂಥವ್ರ ಕಡೆ ನಾವು ಆಲೋಚನೆಯನ್ನು ಮಾಡಬಾರ್ದು. ಬಟ್ ಅಂತ ನಿಮ್ಮನ್ನ ಗೊಂದಲಪಡಿಸುವ ಅಥವಾ ಕೆಟ್ಟದ ಕಡೆ ಕರ್ಕೊಂಡು ಹೋಗುವ ಅಪ್ರೋಚ್ಗಳು ಬಂದಿದ್ದೇ ಇರ್ತವೆ ಎಲ್ಲರ ಬದುಕಲ್ಲೂ ಕೂಡ. ನನ್ನ ಲೈಫಲ್ಲಿ ಹೇಗಾಯ್ತು ಅಂತಂದ್ರೆ, ನಾನು ಆಗ್ಲೇ ನಿಮ್ಗೆ ಹೇಳ್ದಾಗೆ ನಾನು ಜನಗಳ ಜೊತೆ ಬೆರೆಯೋದು ಸ್ವಲ್ಪ ಕಡಿಮೆ, ಅಂದರೆ ಸಿನಿಮಾ ಜನಗಳ ಜೊತೆ. ಇನ್ನು ಅಕ್ಕಪಕ್ಕ ಮನೆಯವ್ರ ಜೊತೆ ಎಲ್ಲ ನಾನು ಒಳ್ಳೆ ಬಾಂಡಿಂಗ್ ಇಟ್ಕೊಂಡಿದ್ದೆ. ಒಂದು ದಿವಸ ನಾನು ಕಾಣಿಸ್ಲಿಲ್ಲ ಅಂದರೆ ಎಲ್ಲಿ ಮಮತಾ ಕಾಣಿಸ್ತಿಲ್ಲ ಅಂತ ಕೇಳೋರು, ಈಗಲೂ ನಾವು ಬೆಂಗಳೂರಿನ ಸುಮಾರು ಜಾಗಗಳಲ್ಲಿ ವಾಸ ಮಾಡಿದವರು ಈಗಲೂ ಅವರೆಲ್ಲರ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದೀನಿ. ಈಗಲೂ ಅವ್ರು ಕೇಳ್ತಾರೆ ಮಮತಾ ಹೇಗಿದ್ದಾಳೆ ಅಂತ, ನನ್ನ ಅಪ್ಪ ಅಮ್ಮ ಎಲ್ಲರೂ ಸಿಕ್ಕರೆ. ಸೊ ಆ ಥರದ್ದೊಂದು ಬಾಂಡಿಂಗ್ ಇಟ್ಕೋತೀನಿ. ಸಿನಿಮಾ ಅಂತ ಬಂದಾಗ ನಾನು ಯಾರೊಟ್ಟಿಗೂ ಅಷ್ಟು ಕಾಂಟ್ಯಾಕ್ಟ್ ಇರೋದಿಲ್ಲ. ಸೊ ಹಾಗಾಗಿ ನನ್ನ ಸರ್ಕಲ್ ತುಂಬ ಚಿಕ್ಕದೆ. ಆ ಸರ್ಕಲಲ್ಲಿ ನನ್ನ ಬಗ್ಗೆ ಯಾರಾದರೂ ವಿಚಾರಿಸಿದ್ರು ಒಂದೇ ಮಾತು ಬರೋದು, ಅವಳು ಸಖತ್ ಡೇರಪ್ಪ, ಈ ಥರದ್ದು ವಿಚಾರ ಎಲ್ಲ ನೀವು ಮಾತಾಡೋಕೆ ಹೋದ್ರೆ ಬಾರಿಸೇ ಬಿಡ್ತಾಳೆ, ಇದೇ ಟಾಕೋ ಇಂಡಸ್ಟ್ರಿ ಇದೆ. ಸೊ ಹಾಗಾಗಿ ಇವನ್ ನೋಡಿ, ನೀವು ಎಷ್ಟು ಜನ ಹೇಳಿದ್ರಿ ನನ್ನ ವ್ಯಕ್ತಿತ್ವ ಏನು ಅಂತ ನಾನು ಒಮ್ಮೆ ಖಚಿತಪಡಿಸಿದ್ರೆ, ಸೊ ನನ್ನ ಬಳಿ ಯಾರು ಬರಬೇಕು ಅನ್ನೋದು ಅವರೇ ನಿರ್ಧಾರ ಮಾಡ್ತಾರೆ. ಓಕೆ, ಅವಳನ್ನು ಯಾಮಾರಿಸಬಹುದು ಬಿಡು ಅಂತ ನೀವು ನಿಮ್ಮ ವ್ಯಕ್ತಿತ್ವದ ಮೂಲಕ ದ್ವಂದ್ವತೆ ತೋರಿಸಿದ್ರೆ ಅವ್ರು ಬರ್ತಾರೆ. ಇದು ಹಿಂಗೆ, ಅವಳು ಹ್ಞೂ ಅಥವಾ ಇಲ್ಲ ಅಷ್ಟೇ ಹೇಳೋದಪ್ಪ, ಅವಳ ಹತ್ರ ಬೇರೆ ಆಟಗಳು ನಡೆಯಲ್ಲ ಅಂತ ನಿಮ್ಮ ವ್ಯಕ್ತಿತ್ವದ ಮೂಲಕ ತೋರಿಸ್ಬಿಟ್ರೆ ಭಾರಿ ಬಜಾರಿ ಅವಳು ಅಂತಾರೆ. ನನ್ನ ವಿಚಾರಕ್ಕೆ ಬಂದ್ರೆ ನಾನು ಯಾವತ್ತೂ ಬಜಾರಿನೇ. ನೀವು ಬೇರೆ ಯಾರ ವಿಚಾರಕ್ಕಾದ್ರೂ ಹೋಗಿ, ನನಗೆ ಗೊತ್ತಿಲ್ಲ, ನಾನು ತುಂಬಾ ಕೂಲು, ನಿಮ್ ವಿಚಾರ ಅದು. ನನ್ನ ವಿಚಾರಕ್ಕೆ ಬಂದ್ರೆ ಜನ್ಮ ಜಾಲ ಆಡ್ಬಿಡ್ತೀನಿ ನಾನು. ಓಕೆ, ದಟ್ಸ್ ಗ್ರೇಟ್. ಅಂದ್ರೆ ನಮ್ಮಲ್ಲಿ ಹಾನೆಸ್ಟಿ ಇಟ್ಕೊಂಡಿದ್ದೀವಿ ಅಂದ್ರೆ ಅದರ ಅರ್ಥ ಎಲ್ಲದಕ್ಕೂ ಸೋಲ್ತೀವಿ ಅಂತ ಅಲ್ಲ. ಹೌದು, ಎಲ್ಲಿ ಧ್ವನಿ ಮಾಡಬೇಕು, ಎಲ್ಲಿ ನಾನು ಪ್ರಶ್ನಿಸ್ಬೇಕು ಅಂತ ನಾನು ಪ್ರಶ್ನಿಸ್ತೀನಿ ಅಂತ. ಖಂಡಿತ ನನ್ನ ಲೈಫ್ ಒಂಥರ ಓಪನ್ ಬುಕ್ ಇದ್ದಂಗೆ. ನಾನು ಯಾರಿಗೂ ಮೋಸ ಮಾಡಲಿಲ್ಲ, ಯಾರ ದುಡ್ಡು ದರೋಡೆ ಮಾಡಲಿಲ್ಲ, ಯಾರಿಗೂ ಕೆಟ್ಟದಾಗ್ಲಿ ಅಂತ ಬಯಸಲಿಲ್ಲ, ಎಲ್ರಿಗೂ ಒಳ್ಳೇದಾಗಲಿ. ನಾನೇ ಬಹಳಷ್ಟು ಜನಕ್ಕೆ ಇನ್ನೂ ನಾನು ಮಾಡೋ ಸಿನಿಮಾನಲ್ಲಿ ನಾನು ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವಕಾಶ ಬೇರೆಯವ್ರಿಗಾದ್ರೂ ಸಿಗಲಿ ಅಂತ ರೆಫರ್ ಮಾಡಿದಂಥ ಹುಡುಗಿ ನಾನು. ಯಾರಿಗೂ ಕೆಟ್ಟದ್ದು ಬಯಸಲಿಲ್ಲ. ನನಗೆ ಪೇಮೆಂಟ್ ಇವತ್ತು ಕೊಡಲಿಲ್ಲ ಅಂದರೂ ನಾಳೆ ಕೊಡಿ ಸರ್ ಪರವಾಗಿಲ್ಲ, ನಾಳೆನೂ ಕೊಟ್ಟಿಲ್ವಾ ನಾನು ಕೇಳೋದೇ ಬಿಟ್ಬಿಡ್ತೀನಿ. ನಾನು 1-2 ಸಲ 3 ಸಲ ಕೇಳ್ತೀನಿ. ನಂಗೆ ಪದೇ ಕೇಳಲಿಕ್ಕೂ ಸಹ ನನಗೆ ಇಷ್ಟ ಆಗೋದಿಲ್ಲ. ಆಗಿದೆ. ನಾನು ಯಾರ ಹಿಂದೆನೂ ಬೀಳಲ್ಲ, ದುಡ್ಡುಗೋಸ್ಕರನೂ ಹಿಂದೆ ಬೀಳಲ್ಲ, ಪೇಮೆಂಟ್ ವಾಪಸ್ ಕೊಡಿ ಅಂತಲೂ ಬೀಳಲ್ಲ. ಸರ್ಟೈನ್ ಟೈಮ್ ಕೇಳ್ತೀನಿ, ಸಿಗದೇ ಇದ್ದರೆ ಅದು, ಯಾಕಂದರೆ ಎಲ್ಲಾದರೂ ಸಿಕ್ಕರೆ ಹಾಯಿ ಬಾಯಿ ಮುಖ ಆದ್ರೂ ಹಿಂಗಿರ್ಬೇಕು, ಮುಖ ಹಿಂಗೆ ತಿರ್ಗಿಸ್ಕೊಂಡು ಹೋಗ್ಬಾರ್ದು. ನಿಜ. ಹಣ ಬಹುಶಃ ಬೇರೆ ಮೂಲಕನೂ ನಾವು ಮತ್ತೆ ಸಂಪಾದಿಸ್ಬೋದು ಇನ್ನೊಂದು ಅವಕಾಶದಲ್ಲಿ. ಅದರ ಸಂಬಂಧಗಳು ಹಾಳಾಗ್ಬಿಟ್ರೆ ಮತ್ತೆ ಅದನ್ನು ಸರಿದಾರಿ ತರಿಸ್ಕೊಡೋದು ಕಷ್ಟ ಅಂತ. ಎನಿವೆ, ಅಂತಿಮವಾಗಿ ಈ ಬಣ್ಣದ ಜಗತ್ತಿಗೆ ಬರಬೇಕು ಅಂತ ಕನಸು ಕಾಣೋ ಯಾವುದೋ ಒಂದು ಹಳ್ಳಿ ಹೆಣ್ಮಗಳು ಎಲ್ಲೋ ಮೂಲೆಯಲ್ಲಿ ಕೂತು ನಿಮ್ಮ ಸಂದರ್ಶನ ನೋಡಿ, ಓಕೆ ಈ ಸ್ಟ್ರಗಲ್ ನಾನು ಪಡ್ತಾ ಇದ್ದೀನಿ, ನನಗೂ ಒಂದು ಅವಕಾಶ ಇರ್ಬೋದೇನೋ. ಬಟ್ ಬಹುಶಃ ಈ ಚಿತ್ರರಂಗದ ಕುರಿತು ಅಥವಾ ಇವತ್ತಿನ ಅಷ್ಟು ಹೇಟ್ರೆಡ್ ಸೋಷಿಯಲ್ ಮೀಡಿಯಾ ಕಾರಣಕ್ಕೆ ಅವರು ಹೆಜ್ಜೆ ಇಡದೇ ಇರ್ಬೋದು. ಸೊ ಅವರಿಗೆ ನಿಮ್ಮ 2 ಭರವಸೆ ಮಾತು. ನಾನು ಹೇಳೋದಿಷ್ಟೇ, ದೂರದ ಬೆಟ್ಟ ನುಣ್ಣಗೆ. ಸೊ ಹಾಗಾಗಿ ಸುಮ್ಮನೆ ಏನೋ ಒಂದು ಸಿನಿಮಾ ಮಾಡಿದ ತಕ್ಷಣ ಬಂಗ್ಲೆ ತೊಗೋಬೋದು, ಕಾರ್ ತೊಗೋಬೋದು, ಆಸ್ತಿ ಸಂಪಾದನೆ ಮಾಡ್ಬೋದು, ಈ ಥರ ಯಾವುದೂ ಅಂದ್ಕೊಳ್ಬೇಡಿ. ಫುಲ್ಲು ನೀವು ಏನು ನಿಮ್ಮ ಪ್ರತಿಭೆ ಇದೆ ಅದರೊಟ್ಟಿಗೆ ಬನ್ನಿ, ಸಿನಿಮಾನಲ್ಲಿ ನಟನೆ ಮಾಡಿ, ನಿಮಗೆ ಅದೃಷ್ಟ ಅವಕಾಶ ಎಲ್ಲವೂ ಸಿಕ್ಕರೆ ನೀವು ಇನ್ನೂ ಒಂದೊಳ್ಳೆ ಹೆಜ್ಜೆಗೆ ಹೋಗ್ತೀರಾ. ಕೆಟ್ಟ ದೃಷ್ಟಿಯಲ್ಲಿ ಹೋಗಬೇಡಿ, ಕೆಟ್ಟ ದಾರಿಯಲ್ಲಿ ಹೋಗಬೇಡಿ, ಇದನ್ನೇ ನಾನು ಹೇಳ್ಬೋದು ಅಷ್ಟೇ. ಅಂದರೆ ಪೇಷನ್ಸ್ ತುಂಬ ಇಂಪಾರ್ಟೆಂಟ್. ಪೇಷನ್ಸ್, ತಾಳ್ಮೆ. ಯಾಕಂದರೆ ಒಂದು ಸಕ್ಸಸ್ ಸಿಗಬೇಕು ಅಂದರೆ 1 ನಿಮಿಷದಲ್ಲಿ ಸಿಗೋವಂಥದ್ದಲ್ಲ. ನಿಜ, ಆ 1 ನಿಮಿಷದಲ್ಲಿ ಸಿಕ್ಕಿದ್ದು ತುಂಬ ದಿನ ಇರೋದು. 1 ನಿಮಿಷದಲ್ಲಿ ಸಿಕ್ಕಿದ್ದು ಯಾವತ್ತೂ ಅದು ಸಕ್ಸಸ್ ಅನ್ಸೋದು ಇಲ್ಲ, ಸ್ಟೇಬಲ್ಲು ಇರೋದಿಲ್ಲ ಅದು. ಸೊ ಹಾಗಾಗಿ ತಾಳ್ಮೆ ಇರಲಿ, ಅಷ್ಟನ್ನು ಕೇಳ್ಕೊತೀನಿ. ನನಗೆ ಬಹಳ ಇನ್ನೂ ಆಸಕ್ತಿ ಇರೋದು ನಿಮ್ಮ ಪತಿದೇವರ ಕುರಿತು. ಏಕೆಂದರೆ ಅವರು ಬೇರೆ ಒಂದು ಸಂದರ್ಶನದಲ್ಲಿ ಹೇಳ್ತಾ ಇದ್ರು, ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ. ನಾವು ತುಂಬ ಜನಕ್ಕೆ ಉಪಕಾರ ಮಾಡಿದ್ದೀವಿ, ಬಟ್ ಎಲ್ಲೂ ಹೆಸರು ಹಾಕಿ ಅದಾಕಿ ಅಂತ ನಾವು ಕೇಳಲ್ಲ. ಬಟ್ ಅವರು ನಾವು ಹ್ಯಾಂಡ್ಸಮ್ ಇಲ್ಲದೆ ಇರ್ಬೋದು, ಬಟ್ ಐ ವಿಲ್ ಗಿವ್ ಮೈ ಹ್ಯಾಂಡ್ ವಿತ್ ಸಮ್ ಒನ್.
ನೋಡಿ ಎಂಥ ವ್ಯಕ್ತಿತ್ವ. ಮತ್ತು ಅವರು ಒಂದಷ್ಟು ಸೈಕಾಲಜಿಕಲ್ ವಿಚಾರ ತಿಳ್ಕೊಂಡಿರೋರು. ಬಟ್ ಆ್ಯಕ್ಚುಲಿ ನಾನು ಅವ್ರ ಜೊತೆ ಮನಃಶಾಸ್ತ್ರೀಯವಾಗಿ ಒಂಚೂರು ಏನಾದರೂ ಸಲಹೆ ಕೊಡಿಸ್ಬೋದೇನೋ ಜನಕ್ಕೆ ಅಂದ್ಕೊಂಡಿದ್ದೆ. ಇನ್ನೊಮ್ಮೆ ನಾನು ಇವ್ರ ಸಹಾಯ ತಗೊಂಡು ಅವ್ರದ್ದು ಇಂಟರ್ವ್ಯೂ ಮಾಡಬೇಕು. ಬಿಕಾಸ್ ಇವರ ಬದುಕು ಎಷ್ಟು ಮೌಲ್ಯಾಧಾರಿತವಾಗಿದೆಯೋ ಹಾಗೆ ಅವರು ಸೈಕಾಲಜಿಕಲ್ ಆಗಿ ಕೆಲವೊಂದು ವಿಷಯ ತಿಳ್ಕೊಂಡಿದ್ದಾರೆ. ಇವನ್ ಅವರು ಎಷ್ಟೋ ರೋಗಿಗಳನ್ನು ಗುಣಪಡಿಸಿದ್ದಾರೆ. ನನ್ನ ಅನಿಸಿಕೆ ಏನಂದರೆ ನಾನು ಅವ್ರನ್ನೊಮ್ಮೆ ಮಾತಾಡಿಸ್ಬೇಕಂತ ಬಂದೆ. ಬಟ್ ಇವತ್ತು ಅವರಿಲ್ಲ. ಅವ್ರನ್ನ ನಾನು ಇನ್ನೊಮ್ಮೆ ಸಂಪರ್ಕ ಮಾಡ್ತೀನಿ ನಿಮ್ಮ ಸಹಾಯದಿಂದ. ಸೊ ಅವ್ರ ಸಂದರ್ಶನ, ಇವ್ರ ಪತಿದೇವರ ಸಂದರ್ಶನ ನಾನು ಖಂಡಿತ ಮಾಡ್ತೀನಿ. ಅಲ್ಲಿ ಸಿನಿಮಾ ಜಗತ್ತಿಂದ ಅಲ್ಲದೆ ಹೋದರೂ ಅವ್ರದ್ದೇನೋ ಒಂದು ಸೈಕಾಲಜಿಕಲ್ ತುಂಬ ತಿಳ್ಕೊಂಡಿದ್ದಾರೆ. ಸೊ ಹೀಲ್ ಮಾಡೋದು ಬಗ್ಗೆ ಅವ್ರು ತಿಳ್ಕೊಂಡಿದ್ದಾರೆ, ಸ್ಪಿರಿಚುವಲ್ ಬಗ್ಗೆ ತುಂಬ ತಿಳ್ಕೊಂಡಿದ್ದಾರೆ. ಸೊ ನಾನು ಅದನ್ನು ಮಾತಾಡಿಸ್ಬೇಕು. ಎನಿವೇ, ಥ್ಯಾಂಕ್ ಯು ಸೋ ಮಚ್. ಎಷ್ಟೊತ್ತು ಈ ಕಾರ್ಯಕ್ರಮವನ್ನು ಅಷ್ಟು ಸಮಯ ಕೊಟ್ಟು ಪ್ರೀತಿಯಿಂದ ವೀಕ್ಷಣೆ ಮಾಡಿದ್ದಕ್ಕೆ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರ್ಬೋದು, ಫೇಸ್ಬುಕ್ಕಲ್ಲಿ ನೋಡ್ತಿರ್ಬೋದು, ಅಥವಾ ಯೂಟ್ಯೂಬಲ್ಲಿ ನೋಡ್ತಾ ಇರ್ಬೋದು. ಈ ಸಂದರ್ಶನದ ಉದ್ದೇಶ, ನನ್ನ ನಂಬಿಕೆ, ಈ ಮುಂಚೆಯೂ ನಾನು ಸ್ಪಷ್ಟವಾಗಿ ಹೇಳಿದ್ದೆ, ಈ ಮಮತಾ ರಾವತ್ ಅನ್ನೋ ಈ ನಟಿಯ ಅಥವಾ ಈ ಮಹಾನುಭಾವರ ಕತೆ ಅಥವಾ ಈ ಪ್ರಯಾಣದ ಕತೆ ಯಾವುದೋ ಒಂದು ಹೆಣ್ಮಗಳಿಗೆ ನಾನು ಸ್ಟ್ರಕ್ ಆಗಿದ್ದೀನಿ, ನನ್ನ ಬದುಕಲ್ಲಿ ಏನೂ ನಡೀತಾ ಇಲ್ಲ ಅಂತ ಒಂದು ಕತ್ತಲಿನ ಸ್ಥಿತಿಗೆ ತಲುಪಿದಾಗ, ಅರೆ ಇವ್ರ ಬದುಕಲ್ಲೂ ಭಗವಂತನ ಬಳಿ ಹೋಗಿ ಯಾಕಪ್ಪ ನನಗೆ ಇಷ್ಟೆಲ್ಲ ಕಷ್ಟ ಕೊಟ್ಟಿದೆಯಾ ಅಂತ ಹತ್ತಿದ್ದೊಂದು ದಿನಗಳಿದ್ದಾವೆ, ದುಃಖಪಟ್ಟಿದ್ದ ದಿನಗಳಿದ್ದಾವೆ, ಸ್ಟಕ್ ಆಗಿದ್ದ ದಿನಗಳಿದ್ದಾವೆ. ಬಟ್ ಇವತ್ತಿಲ್ಲಿದ್ದಾರೆ ಅಂದರೆ ಯಾವ ಸ್ಥಿತಿಯೂ ಶಾಶ್ವತವಲ್ಲ, ಅದರ ನಂತರ ಮತ್ತೇನೋ ಇದೆ. ಬಟ್ ತಾಳ್ಮೆ ನಮಗಿರಬೇಕು ಅಂತ. ಸೊ ನಾನು ಎಲ್ಲ ಸಾಧಕರ ಬಳಿ ಹೋದಾಗ ನಾನು ಪುಸ್ತಕದಿಂದ, ಗುರುಕುಲದಿಂದ ಏನು ಕಲಿತನೋ ಅದಕ್ಕೆ 100 ಪಟ್ಟು ಇವರ ಬದುಕಿನಿಂದ ಕಲಿತೀನಿ. ಸೊ ಇಂಥದ್ದೇ ಜ್ಞಾನ ನಿಮಗೂ ಇಲ್ಲಿಂದ ಸಿಗಲಿ ಅನ್ನೋದು ನನ್ನ ಈ ಕಾರ್ಯಕ್ರಮದ ಉದ್ದೇಶ ಆಗಿರುತ್ತೆ. ಸೊ ಹಾಗಾಗಿ ಮತ್ತೊಬ್ಬರು ವಿಶೇಷ ವ್ಯಕ್ತಿತ್ವದೊಂದಿಗೆ, ಸಾಧಕರೊಂದಿಗೆ ನಿಮ್ಮ ಮುಂದೆ ನಾನು ಮತ್ತೆ ಬರ್ತೀನಿ. ನಿಮ್ಮೆಲ್ಲರ ಪ್ರೀತಿ, ಹಾರೈಕೆ, ಆಶೀರ್ವಾದಗಳು ಕಮೆಂಟ್ ಮೂಲಕ ಈ ಸಾಧಕರಿಗೆ ತಲುಪುವಂತಾಗಲಿ. ಮತ್ತೆ ಸಿಗೋಣ. ಶುಭವಾಗಲಿ. ಹರೇ ಕೃಷ್ಣ.